ಇಲ್ಲಿ ಖಾರ ಶೇವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕಡಲೆ ಹಿಟ್ಟು 1 ಕಪ್ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪನೇ ನೀರು ಹಾಕ್ಕೊಂಡು ಸರಿ ಹದದಲ್ಲಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಗಂಟಿರಬಾರ್ದು, ಇದು ಕ್ಲೀನಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಿಲ್ಲಿ. ಸರಿ ಹದದಲ್ಲಿ ತುಂಬಾ ತೆಳು ಇಲ್ಲ, ತುಂಬಾ ಗಟ್ಟಿ ಇಲ್ಲ, ಈ ರೀತಿ ಕಲಿಸ್ಕೊಂಡು ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ನಾವು ಎಷ್ಟು ಅಳತೆ ಬೇಕೋ ಅಂದರೆ ಸೈಜ್ ದಪ್ಪ ಎಷ್ಟು ಆಗಬೇಕೋ ಅಷ್ಟನ್ನು ನಾವು ಇಲ್ಲಿ ಕಟ್ ಮಾಡ್ಕೊಂಡು ತುದಿಯಲ್ಲಿ ನಾವಿಲ್ಲಿ ಕಾದಿರೋ ಎಣ್ಣೆಯಲ್ಲಿ ಬಿಟ್ಟರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚಕ್ಲಿ ಹಚ್ಚಬೇಕು ಅಂತ ಏನಿಲ್ಲ, ಇಲ್ಲಿ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಲಸಿರೋದು ತುಂಬ ನೀಟಾಗಿ ಎಲ್ಲ ಕ್ಲೀನಾಗಿ ತುಂಬ ಚೆನ್ನಾಗಿ ಕಲಸಿರಬೇಕು. ಇಲ್ಲಿ ನೋಡಿ ಕಟ್ ಮಾಡಿಕೊಂಡು ನಾನು ಕಾದಿರೋ ಎಣ್ಣೆಗೆ ನಾನಿಲ್ಲಿ ಬಿಡ್ತಾಯಿದ್ದೀನಿ. ಬೇಗ ಆಗುತ್ತೆ ಈ ರೀತಿ ಮಾಡಿದ್ರೆ. ಇಲ್ಲಿ ನಾವು ಬ್ಯಾಚಲ್ಲಿ ನಾವು ಕರೆದು ತೊಗೊಳ್ಬೋದು. 1 ಕಪ್ ಆದರೆ ಸಾಕು, ತುಂಬಾ ಬರುತ್ತೆ. ಇಲ್ಲಿ ನಾನು ಅವಲಕ್ಕಿ ಮಿಕ್ಚರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇದನ್ನು ನಾನು ಇಲ್ಲಿ ಮೊದಲಿಗೆ ಇದನ್ನು ಮಾಡಿ ತಕ್ಕೊಂಡಿಟ್ಕೊಳ್ತೀನಿ. ಇದಕ್ಕೆ ನಾನು ಶೇಂಗಾ ಬೀಜ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಕಡಲೆನೂ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ಇಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಶಾವಿಗೆ ಇಲ್ಲಿ ತುಂಬ ಚೆನ್ನಾಗಿ ಒಂದೇ ಸಮ ಇಲ್ಲಿ ಲೋ ಫ್ಲೇಮಲ್ಲಿ ಹುರಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ನಮಗೇನು ಬೇಕೋ ಹಾಕ್ಕೊಳ್ಬೋದು. ಇಲ್ಲಿ ನಾವು ಕೆಲವು ಚಿಪ್ಸ್ನ ಹಾಕ್ಕೋಬೋದು, ಡ್ರೈ ಸಿಗುತ್ತೆ ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನೋಡಿ ಎಲ್ಲನೂ ನಾನು ತಕ್ಕೊಳ್ತೀನಿ. ಕೊಬ್ಬರಿ ಸ್ವಲ್ಪ ದಪ್ಪ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಕಡಲೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಒಂಚೂರು ಗೋಡಂಬಿನೂ ಹಾಕ್ಕೊಳ್ತೀನಿ. ಇಲ್ಲಿ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ತೀನಿ. ನೋಡಿ ಎಲ್ಲ ಆಗಿದೆ. ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಈಗ ಮುಟ್ಟಿದ್ರೆ ಸಾಕು, ಎಲ್ಲ ಕ್ರಿಸ್ಪಿಯಾಗಿ ಸ್ವಲ್ಪ ಚೆನ್ನಾಗಾಗುತ್ತೆ. ನಾನು ನೈಲಾನ್ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಎಣ್ಣೆಲಿ ಕರಿಯೋದು ಬೇಡ, ಇದನ್ನು ಇಲ್ಲಿ ಕರೆದಿರೋ ಇದಕ್ಕೇ ನಾವು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಣ್ಣೆ ಹಿಡ್ಕೊಳ್ಳುತ್ತೆ. ಇದು ನಾವು ಕಲಸೋದ್ರಲ್ಲಿ ಇರೋದು ಚೆನ್ನಾಗಿ ಮೇಲೆ ಕೆಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ ಹಾಕ್ಕೊಂಡು ಇಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿರೋ ಎಣ್ಣೆ ಅಂಶನೇ ಇದನ್ನು ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಬರುತ್ತೆ ಇಲ್ಲಿ. ಆದರೆ ನಾವು ಚೆನ್ನಾಗಿ ಕಲಿಸ್ಬೇಕು. ಎಲ್ಲದರಲ್ಲೂ ಎಣ್ಣೆ ಇರುತ್ತಲ್ಲ ಅದನ್ನು ಸ್ವಲ್ಪ ಹೀರ್ಕೊಂಡು ಈ ಅವಲಕ್ಕಿ ಅಷ್ಟೇ, ಇದು ಎಣ್ಣೆಯಲ್ಲಿ ಮಾತ್ರ ಕರಿಬಾರ್ದು. ಇಲ್ಲಿ ಇದನ್ನು ತುಂಬ ತೆಳು ಬರುತ್ತೆ ಈ ಅವಲಕ್ಕಿ. ಇದನ್ನು ಮಿಕ್ಸ್ ಮಾಡಿಕೊಂಡು ತೊಗೊಂಡು ಈವ್ನಿಂಗ್ ಟೈಮಲ್ಲಿ ಇಲ್ಲ ಯಾರಾದರೂ ಬಂದರೆ ಈ ರೀತಿ ಮಾಡ್ಕೊಳ್ಬೋದು. ಈ ರೀತಿ ಮಿಕ್ಚರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.